ಕೆಲವೊಂದು ಅಮೂಲ್ಯ ಆಚರಣೆಗಳು ಕಾಲಕ್ರಮೇಣ ಮರೆಯಾಗುತ್ತಿವೆ ಅಥವಾ ಬೇರೊಂದು ರೂಪ ಪಡೆದುಕೊಳ್ಳುತ್ತವೆ. ಹಿರಿಯರು ತೋರಿಸಿಕೊಟ್ಟ ಅದೆಷ್ಟೋ ಸಂಪ್ರದಾಯಗಳು ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗಿವೆ. ನಾಮಕರಣ, ಮದುವೆ, ಗೃಹ ಪ್ರವೇಶ, ಸೀಮಂತ ಇತ್ಯಾದಿ ಶುಭ ಸಮಾರಂಭಗಳ ದಿಕ್ಕೇ ಬದಲಾಗುತ್ತಿದೆ. ಇಂತಹ ಸಂದಿಗ್ಧ ಸನ್ನಿವೇಶದಲ್ಲಿ ಮಡಿಕೇರಿ ಬಳಿಯ ಬೆಟ್ಟತೂರಿನಲ್ಲಿ ಕೊಡವರ ಹಿಂದಿನ ಆಚರಣೆಯೊಂದಕ್ಕೆ ಮರುಸ್ಪರ್ಶ ಸಿಕ್ಕಿದೆ. ಹೌದು, ಕೊಡವರ ಗೃಹ ಪ್ರವೇಶದ ಆಚರಣೆಯನ್ನು ಮನೆ ಮಂಗಲ ಎಂದೇ ಕರೆಯುತ್ತಾರೆ. ಬೆಟ್ಟತೂರಿನಲ್ಲಿ ಹೊಸದಾಗಿ ನಿರ್ಮಾಣವಾಗಿರುವ ಕೂಪದಿರ ಕುಟುಂಬದ ಐನು ಮನೆಯ ಗೃಹ ಪ್ರವೇಶ ಕಾರ್ಯಕ್ರಮದಲ್ಲಿ ಪೂರ್ವಜರ ಶಾಸ್ತ್ರೋಕ್ತ ಸಂಪ್ರದಾಯ ಕಂಡುಬಂತು. ಐನು ಮನೆಯ ಸಮೀಪ ಬಾಳೆಅಡಿಯಲ್ಲಿ ಕುಟುಂಬಸ್ಥರು ಮತ್ತು ಬಂಧುಗಳು ಸೇರಿ ಒಡ್ಡೋಲಗ, ದುಡಿಕೊಟ್ಟು ಪಾಟು, ತಳೆಯ ತಕ್ಕಿ ಬೊಳಕು ಸಹಿತವಾಗಿ ಗೃಹ ಪ್ರವೇಶಕ್ಕೆ ನಾಂದಿ ಹಾಡಿದರು. ಕೆಂಪು ಕಂದು ಬಣ್ಣದ ಸೀರೆಯುಟ್ಟ ನಾರಿಯರ ತಲೆಯಲ್ಲಿ ವಸ್ತ್ರ ರಾರಾಜಿಸುತ್ತಿತ್ತು. ಪುರುಷರು ಕೊಡವ ಸಾಂಪ್ರದಾಯಿಕ ಪೀಚಕತಿ ಸಹಿತ ಕುಪ್ಪಸ ದಟ್ಟಿ ಧರಿಸಿದ್ದರು. ಗಣಪತಿ ಹೋಮದ ಬಳಿಕ ಗೋಮಾತೆಯ ಪ್ರವೇಶವಾಯಿತು. ನೆಲ್ಲುಪರೆ, ಬಿಂದಿಗೆ ನೀರು, ನವಧಾನ್ಯ, ಕಾಯಿಪಲ್ಲೆ, ಹಣ್ಣು ಹಂಪಲುಗಳೊಂದಿಗೆ ನೂತನ ಐನು ಮನೆಗೆ ಪ್ರದಕ್ಷಿಣೆ ಹಾಕಲಾಯಿತು. ಕೂಪದಿರ ಮನೆಯವರು ಮಾತ್ರವಲ್ಲದೆ ಕುಟುಂಬದಿಂದ ಮದುವೆಯಾದ ಹೆಣ್ಣು ಮಕ್ಕಳು, ಅವರ ಕುಟುಂಬಸ್ಥರು ಕೂಡ ಪಾಲ್ಗೊಂಡು ಐಮರದಲ್ಲಿದ್ದ ಅಕ್ಕಿಯನ್ನ ಕನ್ನಿಕಂಬಕ್ಕೆ ಹಾಕಿ ಭಕ್ತಿಯಿಂದ ನಮಿಸಿದರು. ಒಟ್ಟಿನಲ್ಲಿ ವಿಶ್ವದಲ್ಲೇ ಅತ್ಯಂತ ಭಿನ್ನವಾದ ಮತ್ತು ವಿಶಿಷ್ಟ ಸಂಪ್ರದಾಯ ಆಚರಣೆಗಳಿರುವ ಕೊಡವರಲ್ಲಿ ಮರೆಯಾಗುತ್ತಿದ್ದಂಥ ಇಂತಹ ವಿಧಿವಿಧಾನಗಳನ್ನು ಕೂಪದಿರ ಕುಟುಂಬಸ್ಥರು ಮತ್ತೆ ಮುನ್ನೆಲೆಗೆ ತಂದಿರುವುದು ಹಿರಿಯ ಜೀವಗಳಿಗೆ ಮತ್ತು ಭವಿಷ್ಯದ ಸಂಸ್ಕೃತಿಯ ರಾಯಭಾರಿಗಳಿಗೆ ಖುಷಿ ಕೊಟ್ಟಿದೆ ಎಂಬುದಂತೂ ಸತ್ಯ.